ನಮಸ್ತೆ. ತುಂಬಾ ಜನ ಸ್ಟೂಡೆಂಟ್ಸು ಬೆಳಗ್ಗೆಯಿಂದ ಕೇಳ್ತಾ ಇದ್ರಿ. ಕೆಲವು ಡೌಟ್ಸ್‌ನೆಲ್ಲ ಕೇಳ್ತಾ ಇದ್ರಿ. ರೌಂಡ್ 2 ಅಲ್ಲಿ ನಿಮ್ಗಿರೋ ಡೌಟ್ಸ್‌ನೆಲ್ಲ ಈ ವಿಡಿಯೋದಲ್ಲಿ ಟ್ರೈ ಮಾಡಿದ್ದೀನಿ. ಆದಷ್ಟು ಕ್ಲಿಯರ್ ಮಾಡೋದಕ್ಕೆ. ಸೊ ಫಸ್ಟ್ ಡೌಟು ಸರ್ ಯಾವ ಥರ ಫೀಸ್ ಪೇಮೆಂಟ್ ಮಾಡೋದು ಅಂತ. ಸೊ ನೀವೇನು ಇಲ್ಲ, ಸಿಂಪಲ್ಲು ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಅಂತೇಳಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಚಾಯ್ಸ್ 1 ಅಲ್ಲಿ ಏನಂದ್ರೆ ನಿಮ್ಗೇನಾದ್ರೂ ಕಾಲೇಜ್ ಇಷ್ಟ ಆಗಿದ್ರೆ ನೀವು ಚಾಯ್ಸ್ 1 ತಗೊಂಡು ಆ ಕಾಲೇಜ್‌ಗೆ ಅಡ್ಮಿಷನ್ ಆಗ್ಬೋದು. ಚಾಯ್ಸ್ 4 ಅಂದ್ರೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ನಾನು ಬೇರೆ ಕಾಲೇಜ್ ಬೇಕು, ಸೊ ನಾನು ಪ್ರೋಸೆಸ್ಸಿಂದ ಎಕ್ಸಿಟ್ ಆಗ್ತೀನಿ ಅಂತೇಳಿ ಎಕ್ಸಿಟ್ ಆಗಿ ನೆಕ್ಸ್ಟ್ ನೀವು 5,000 ಪೆನಾಲ್ಟಿ ಕಟ್ಟಬೇಕು. ಸೊ ತುಂಬ ಜನ ಕನ್ಫ್ಯೂಷನಲ್ಲಿ ಇದ್ದೀರಿ, ಯಾವ ಥರ 5,000 ಕಟ್ಟೋದು ಅಂತ. ಸೊ 5,000 ಈಗ ಯಾವುದೇ ಕಾರಣಕ್ಕೂ ಕಟ್ಟೋದಕ್ಕಾಗೋದಿಲ್ಲ. ರೌಂಡ್ 3 ಸ್ಟಾರ್ಟ್ ಆದಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದಾಗ ನೀವು ಖಂಡಿತ 5,000ನ ಪೇ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸೊ ಆರಾಮಾಗಿ ಚಾಯ್ಸ್ 4ನ ನೀವು ಸೆಲೆಕ್ಟ್ ಮಾಡಿಕೊಂಡು ಎಕ್ಸಿಟ್ ಆಗಿದ್ರೆ ಸೊ ರೌಂಡ್ 3 ಸ್ಟಾರ್ಟ್ ಆಗೋ ತನಕ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಯಾರ್ಯಾರು ಚಾಯ್ಸ್ 1 ತಗೊಂಡಿದ್ರೋ ಅವ್ರು ಏನು ಮಾಡಬೇಕು ಅಂದರೆ ಫಸ್ಟ್ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಈಗ SC ST ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಕೇಳ್ತಿದ್ದಾರೆ, ಸರ್ ನಮಗೆ ಫುಲ್ ಫೀಸ್ ತೋರಿಸ್ತಾ ಇದೆ, ಸೊ ಫುಲ್ ಫೀಸು ನಾವು KAಗೆ ಪೇ ಮಾಡಬೇಕಾ ಅಂತ. ಸೊ ಅದರ ಅವಶ್ಯಕತೆ ಇಲ್ಲ. ನೀವು ಒಂದ್ಸರಿ ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಅದು ಆಟೋಮೆಟಿಕಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ 10 ರೂಪೀಸ್ ತೋರಿಸ್ತಾ ಇರುತ್ತೆ. ಸೊ ನೀವು ಜಸ್ಟ್ 10 ರೂಪೀಸ್ ಪೇ ಮಾಡಬೇಕು. ಜೊತೆಗೆ ನೀವು ಇದರಲ್ಲಿ 2 ಆಪ್ಷನ್ ಇದೆ ಪೇಮೆಂಟಲ್ಲಿ. ಒಂದು ಆನ್ಲೈನ್ ಆಪ್ಷನ್ ಇದೆ, ಒಂದು ಚಲನ್ ಆಪ್ಷನ್ ಇದೆ. ಸೊ ನಿಮ್ಗೇನಾದರೂ ಚಲನ್ನ ನೀವೇನಾದರೂ ಡೌನ್ಲೋಡ್ ಮಾಡಿಕೊಟ್ರೆ ಅಲ್ಲಿ 3 ಬ್ಯಾಂಕ್ನ ಚಲನ್ನ ತೋರಿಸುತ್ತೆ. ಸೊ 3 ಡಿಫ್ರೆಂಟ್ ಬ್ಯಾಂಕ್ಸ್ ತೋರಿಸುತ್ತೆ. ಆ ಬ್ಯಾಂಕ್ಸ್ ಬಂದು ಅಕೌಂಟ್ ಆಫ್ KA ಬ್ಯಾಂಕ್ ಅವ್ರದ್ದು, KA ಅವ್ರದ್ದು ಬ್ಯಾಂಕ್ ಅಕೌಂಟ್ ಇರುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಸೊ ನೀವು ಆ ಚಾನಲ್ನ ಯಾವುದಾದ್ರೂ ಬ್ಯಾಂಕ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಯಾವುದಾದ್ರೂ ನಿಮ್ದು ಅಕೌಂಟ್ ಇರುವಂಥ ಬ್ಯಾಂಕ್ಗೆ ಹೋಗಿ ಅಲ್ಲಿ ನೀವು ಅದು RTGS ಮಾಡಿಸ್ಬೇಕು. RTGS ಮಾಡಿಸಿದ್ರೆ ಆ ಡೀಟೇಲ್ಸ್ ಇರುತ್ತೆ, ಆ ಡೀಟೇಲ್ಸ್ಗೆ ಅವರು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅವರು ಸೀಲು ಸೈನ್ ಹಾಕ್ಕೊಡ್ತಾರೆ. ಸೊ ಅಲ್ಲಿ 3 ಕಾಪಿ ಇರುತ್ತೆ, ಒಂದು ಬ್ಯಾಂಕ್ ಕಾಪಿ ಇರುತ್ತೆ, ಕಾಲೇಜ್ ಕಾಪಿ ಇರುತ್ತೆ, ಸ್ಟೂಡೆಂಟ್ ಕಾಪಿ ಇರುತ್ತೆ. 1 ಕಾಪಿನ ಬ್ಯಾಂಕ್ ಅವರು ಇಟ್ಕೊತಾರೆ, ಇನ್ನು 2 ಕಾಪಿ ನಿಮಗೆ ಕೊಡ್ತಾರೆ, ಒಂದು ಕಾಲೇಜ್ ಕಾಪಿ ಮತ್ತು ಸ್ಟೂಡೆಂಟ್ ಕಾಪಿ. ಕಾಲೇಜ್ ಕಾಪಿನ ಕಾಲೇಜವ್ರು ತೊಗೊತಾರೆ, ಸ್ಟೂಡೆಂಟ್ ಕಾಪಿನ ನಿಮ್ಮ ರೆಫರೆನ್ಸ್ಗೆ ಇಟ್ಕೊಳ್ಳಿ. ಸೊ ಇದು ಪ್ರೋಸೆಸ್ಸು. ಸೊ ಇದು ಪೇಮೆಂಟ್ ಪ್ರೋಸೆಸ್ಸು. ಇಲ್ಲ ಒಂದು ಆನ್ಲೈನ್ ಪ್ರೋಸೆಸ್ ಆದಾಗ ನಿಮ್ಮ ಕೈಲಿ ಏನಾದರೂ ಆನ್ಲೈನ್ ಬಗ್ಗೆ ಮಾಹಿತಿ ಇದ್ದರೆ, ಆನ್ಲೈನಲ್ಲಿ ಪೇಮೆಂಟ್ ಮಾಡೋದು ಬರೋ ರೀತಿ ಇದ್ದರೆ ಸೊ ಡೈರೆಕ್ಟಾಗಿ ಆನ್ಲೈನ್ ಆಪ್ಷನ್ ತೊಗೊಂಡು ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಪೇಮೆಂಟ್ನ ಆನ್ಲೈನಲ್ಲೂ ಮಾಡ್ಬೋದು. ಸೊ 10 ರೂಪಾಯಿ ಆದರೂ ಅಷ್ಟೇ, 1,30,000 ಆದರೂ ಅಷ್ಟೇ, ಈ 2 ಪ್ರೊಸೀಜರಲ್ಲಿ ನೀವು ಮಾಡಬೇಕು. ಸೊ ಮೆಜಾರಿಟಿ 10 ರೂಪಾಯಿ ಇರೋರೆಲ್ಲ ಏನು ಮಾಡಿದ್ದಾರೆ, ಆನ್ಲೈನಲ್ಲೇ ಮಾಡಿದ್ದಾರೆ. 1,30,000 ಇರೋರು ಸ್ವಲ್ಪ ನಮ್ಮ ಕೈಯಲ್ಲಿ ಯಾಕೆ ರಿಸ್ಕು ಆನ್ಲೈನು ಅಂತೇಳಿ ಬ್ಯಾಂಕಲ್ಲಿ ಹೋಗಿ ಪೇ ಮಾಡಿರೋ ಪೇರೆಂಟ್ಸು ತುಂಬ ಇದ್ದಾರೆ. ಒಂದ್ಸರಿ ನೀವು ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ಸೊ ನೆಕ್ಸ್ಟ್ ಪ್ರೋಸೆಸ್ಸು ಡಾಕ್ಯುಮೆಂಟೇಷನು. ನಿಮಗೆ ಅಫಿಷಿಯಲಾಗಿ ಆರ್ಡ್ರ್ ಬರುತ್ತೆ, ಕಾಲೇಜ್ಗೆ ಹೋಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಅಲ್ಲೇ ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ. ಜನರಲ್ ಆಗಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂದರೆ SLC, PUC, ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್, ಏನಾದರೂ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಜೊತೆಗೆ TC ಬೇಕಾಗುತ್ತೆ, ಜೊತೆಗೆ ನಿಮ್ಮದು ಸ್ಟಡಿ ಸರ್ಟಿಫಿಕೇಟು, ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ದು ಇರಬೇಕು. ಸೊ ಈ ಥರ ತುಂಬ ಸರ್ಟಿಫಿಕೇಟ್ಸ್ ಆಲ್ರೆಡಿ ತುಂಬ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಆ ಡಾಕ್ಯುಮೆಂಟ್ಸ್ನೆಲ್ಲ ಅಟ್ಲೀಸ್ಟ್ 2 to 3 ಸೆಟ್ಸು ಜೆರಾಕ್ಸ್ ಮಾಡಿಸ್ಕೊಂಡು ಹೋಗಿ, ಇಲ್ಲ ಆದರೆ ಒಂದು 5 ಸೆಟ್ಟೇ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗಿ. ಕಾಲೇಜ್ ಹತ್ರ ನಿಮಗೆ ಹತ್ರದಲ್ಲೇ ಕ್ಯಾಂಪಸ್ ಒಳಗಡೆ ಇದ್ದರೆ ಸಂತೋಷ, ಜೆರಾಕ್ಸ್ ಅಂಗಡಿ ಕೆಲವು ಟೈಮು ಅವೈಲೇಬಲ್ ಇರೋದಿಲ್ಲ, ಅವಾಗ ನಿಮಗೆ ಇನ್ಕನ್ವೀನಿಯನ್ಸ್ ಆಗಬಾರ್ದು. ಸೊ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ನೀವು ಹೋಗೋದ್ರಿಂದ ನಿಮಗೆ ಅಲ್ಲಿ ಟೆನ್ಷನ್ ಇರಲ್ಲ. ಆದಷ್ಟು ಒಂದು 6ರಿಂದ 7 ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡೋಗಿ, ಇದು ನಿಮಗೆ ಅಲ್ಲಿ ತುಂಬ ಯೂಸ್ ಆಗುತ್ತೆ. ಸೊ ತುಂಬ ಜನ ಸ್ಟೂಡೆಂಟ್ಸು ನನಗೆ ಕೇಳಿರೋ ಕ್ವಶನ್ಸು ಬೆಳಗ್ಗೆಯಿಂದ, ಸರ್ ಈಗ ನಾನು ಚಾಯ್ಸ್ 1 ತೊಗೊಂಡ್ರೆ ನನಗೆ ರೌಂಡ್ 3ಗೆ ಹೋಗೋಕ್ಕೆ ಅವಕಾಶ ಇರುತ್ತಾ ಅಂತ. ಸೊ ನೀಟಾಗಿ ಕ್ಲಿಯರಾಗಿ ಹೇಳಿದ್ದಾರೆ, ನೀವು ಚಾಯ್ಸ್ 1 ತೊಗೊಂಡ್ರೆ ಖಂಡಿತ ನೀವು ರೌಂಡ್ 3ಗೆ ಹೋಗ್ಬೋದು. ಅವರು ಮತ್ತೆ ಆಪ್ಷನ್ ಕೊಡ್ತಾರೆ. ಸೊ ಯಾವ ಥರ ನಿಮ್ಗೆ ಅವಕಾಶ ಕೊಡ್ತಾರೆ ಅಂತ ಅವರೆಲ್ಲೂ ಮೆನ್ಷನ್ ಮಾಡಿಲ್ಲ, ಬಟ್ ಅವರು ಅವಕಾಶ ಕೊಡ್ತೀನಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ರೌಂಡ್ 3ಗೆ ಹೋಗೋದಕ್ಕೆ ಖಂಡಿತ ಅವಕಾಶ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟು, ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಸೊ ಆಲ್ರೆಡಿ ಎಲ್ಲ ಸೀಟ್ಸು ಫಿಲ್ ಆಗಿಬಿಟ್ಟಿರುತ್ತೆ, ರೌಂಡ್ 3ಯಲ್ಲಿ ನಮಗೆ ಸೀಟ್ ಸಿಗುತ್ತೋ ಸಿಗೋದಿಲ್ವಾ ಅಂತ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಇಂಜಿನಿಯರಿಂಗ್, ಎಸ್ಪೆಷಲಿ ನಾನು ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಂಜಿನಿಯರಿಂಗಲ್ಲಿ ತುಂಬ ಸೀಟ್ಸು ವೇಕೆಂಟ್ ಆಗಿರುತ್ತೆ. ಜೊತೆಗೆ ತುಂಬ ಜನ ಸ್ಟೂಡೆಂಟ್ಸು ಮ್ಯಾನೇಜ್ಮೆಂಟ್ಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಜೊತೆಗೆ ಕಾಮೆಡ್-ಕೆಯಲ್ಲಿ ಅವ್ರಿಗೆ ಇಷ್ಟವಾದ ಕಾಲೇಜುಗಳಿಗೆ ಮಾತ್ರ ಸೇರೋ ಆಸೆ ಇರೋದ್ರಿಂದ ತುಂಬ ಜನ ಸ್ಟೂಡೆಂಟು ಈ ಸ್ಟೇಜಲ್ಲಿ ರೌಂಡ್ 2 ಸ್ಟೇಜಲ್ಲಿ ಶಿಫ್ಟ್ ಆಗ್ತಾರೆ. ಅದರಿಂದ ತುಂಬ ವೇಕೆಂಟ್ ಸೀಟ್ಸು ಸಿಗುತ್ತೆ. ಆದ್ದರಿಂದ ರೌಂಡ್ 3ಯಲ್ಲಿ ಒಂದು ಒಳ್ಳೆ ಬೆಸ್ಟ್ ಕಾಲೇಜ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನಿಮಗೇನಾದರೂ ಸೀಟೇ ಸಿಕ್ಕಿಲ್ಲ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಅಂದಾಗ ನೀವು ಆಟೋಮೆಟಿಕಲಿ ರೌಂಡ್ 3ಗೆ ಎಂಟ್ರ್ ಆಗಿರ್ತೀರಿ. ಸೊ ನೀವು ಯಾವುದೇ ರೀತಿ ಆಪ್ಷನ್ಸು ಅಥವಾ ಚಾಯ್ಸು ನೀವು ಕೊಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನೀವು ರೌಂಡ್ 3ಯಲ್ಲಿ ಮತ್ತೆ ನಿಮ್ಮ ಆಪ್ಷನ್ಸ್ನ
ಬೇಕಾದರೆ ಮೇಲೆ ಕೆಳಗಡೆ ಮಾಡ್ಕೊಬೋದು. ಸೊ ತುಂಬ ಜನ ಏನು ಮಾಡಿದಿರಿ, ಕಟ್ ಆಫ್ ನೋಡಿಕೊಂಡೆ, ಎಸ್ಪೆಷಲಿ BSc ನರ್ಸಿಂಗ್ ಸ್ಟೂಡೆಂಟ್ಸು ಕಟ್ ಆಫ್ ನೋಡಿಕೊಂಡು ಕಾಲೇಜಸ್ನ ಹಾಕಿರ್ತೀರಿ. ರೌಂಡ್ 1ಅಲ್ಲೂ ಸಿಕ್ಕಿರೋದಿಲ್ಲ, ರೌಂಡ್ 3ಯಲ್ಲೂ ನಿಮಗೆ ಸೀಟ್ ಸಿಕ್ಕಿರೋದು, ಸಾರಿ ರೌಂಡ್ 1 ಮತ್ತು ರೌಂಡ್ 2ಅಲ್ಲಿ ಸೀಟ್ ಸಿಕ್ಕಿರೋದಿಲ್ಲ. ಸೊ ರೌಂಡ್ 3ಯಲ್ಲಿ ಸಾಧ್ಯತೆ ಇರುತ್ತೆ, ಆದಷ್ಟು ಕಡಿಮೆ ಇರುತ್ತೆ, ಬಟ್ ನೋಡಿಕೊಂಡು ಆದಷ್ಟು ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಯಾರಾದರೂ ಸ್ಟೂಡೆಂಟ್ಸು ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡಲ್ಲಿ ನಿಮ್ಗೇನಾದರೂ ಸೀಟ್ ಸಿಕ್ಕಿಲ್ಲ ಇಂಜಿನಿಯರಿಂಗ್ ಅಂದರೆ, ಸೊ ಈಗ ಪ್ರಾಪರಾಗಿ ಸ್ವಲ್ಪ ಎಡಿಟ್ ಮಾಡ್ಕೊಳಕ್ಕೆ ಅವಕಾಶ ಇದ್ದರೆ ಎಡಿಟ್ ಮಾಡ್ಕೊಳ್ಳಿ. ಸೊ ಇದು ಈಗ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಎಡಿಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಸೆಕೆಂಡ್ ರೌಂಡಲ್ಲಿ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ 3ನೇ ರೌಂಡಲ್ಲೂ ಅವಕಾಶ ಕೊಟ್ಟರೆ ಸಂತೋಷ, ಕೊಡಲಿಲ್ಲ ಅಂದರೆ ನಿಮಗೆ ಏನು ಮೇಲೆ ಪ್ರಿಫರೆನ್ಸ್ ಲೀಸ್ಟಲ್ಲಿದೆ ಅದನ್ನು ಮೇ ಬಿ ನಿಮಗೆ ಪ್ರಿಫರೆನ್ಸ್ ಲೀಸ್ಟಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡೋದಕ್ಕೆ ಅವಕಾಶ ಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಏನಾದರೂ ನಿಮಗೆ ಆಪ್ಷನ್ ಎಂಟ್ರಿ ಮತ್ತೆ ಅವಕಾಶ ಕೊಟ್ಟರೆ, ಯಾಕಂದರೆ ನಂಬರ್ ಆಫ್ ಸೀಟ್ಸ್ ಏನಾದರೂ ಜಾಸ್ತಿ ಇದ್ದರೆ ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಖಂಡಿತ ಅವಕಾಶ ಕೊಡೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಇದು ನನ್ನ ಪ್ರಿಡಿಕ್ಷನ್ ಅಷ್ಟೇ, ಮೇ ಬಿ ಕೊಟ್ಟರೆ ಸಂತೋಷ ಯಾರ್ಯಾರು ಚಾಯ್ಸ್ 1 ತೊಗೊಂಡಿರ್ತೀರೋ. ಸೊ ಚಾಯ್ಸ್ 3 ಯಾರ್ಯಾರು ತೊಗೊಂಡಿದ್ದೀರೋ ಅವ್ರಿಗೆ ಚಾಯ್ಸ್ 4 ಯಾರು ತೊಗೊಂಡಿದ್ದೀರೋ ಅವರೆಲ್ಲ ಏನಾಗಿರ್ತೀರಿ, ಎಕ್ಸಿಟ್ ಆಗಿರ್ತೀರಿ. ಸೊ ನಾನು ಆಲ್ರೆಡಿ ಹೇಳಿದಾಗೆ 5,000 ಪೆನಾಲ್ಟಿ ಪೇ ಮಾಡಿ ನೀವು ಮತ್ತೆ ರೌಂಡ್ 3ಗೆ ಎಂಟ್ರ್ ಆಗ್ತೀರಿ. ರೌಂಡ್ 3ಗೆ ಎಂಟ್ರ್ ಆಗೋದ್ರಿಂದ ನಿಮಗೆ ಏನು ಅವಕಾಶ ಇರುತ್ತೆ ಅಂದರೆ, ರೌಂಡ್ 3ಯಲ್ಲಿ ನೀವು ಮತ್ತೆ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಸೊ ಸಿಕ್ಕಿರೋ ಕಾಲೇಜ್ ಬೇಡ ಅಂತೇಳಿ ಬೆಸ್ಟ್ ಕಾಲೇಜಸ್ನ ನೀವು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಏನಪ್ಪ ನಿಮಗೆ ಬೆನಿಫಿಟ್ ಅಂದರೆ, ಸೊ ನಿಮಗೆ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರುತ್ತೆ, ಆದಷ್ಟು ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಸಾಧ್ಯತೆ ತುಂಬ ಅವಕಾಶಗಳು ಜಾಸ್ತಿ ಇದೆ. ಆದಷ್ಟು ರೌಂಡ್ 1ಅಲ್ಲಿ ರೌಂಡ್ 2ಅಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಆದಷ್ಟು ರೌಂಡ್ 3ಯಲ್ಲಿ ಅವಾಯ್ಡ್ ಮಾಡಿಕೊಂಡು ಪ್ರಾಪರಾಗಿ ಲೀಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ಜೊತೆಗೆ ಫೀಸಲ್ಲಿ ಈಗ ಯಾರಾದರೂ ಈಗ ನಮ್ಗೇನಾದರೂ ಸೀಟ್ ಸಿಕ್ಕಿಲ್ಲ, ಚೆನ್ನಾಗಿರೋ ಕಾಲೇಜ್ನಲ್ಲಿ ಸಿಕ್ಕಿಲ್ಲ ಅಂತ ಅಂದ್ಕೊಂಡಿರೋರು ಇನ್ನೂ ಒಂದು ಅವಕಾಶ ಇದೆ. ಆದಷ್ಟು ರೌಂಡ್ 3ಗೆ ಹೋಗಿ, ಮ್ಯಾನೇಜ್ಮೆಂಟಲ್ಲಿ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಬೇಡಿ, ಅಥವಾ ಕಾಮೆಂಟ್ ಕೇಳಿ ಹೋಗಿ ಹೈಯೆಸ್ಟ್ ಪೇ ಮಾಡೋದೆಲ್ಲ ಅವಶ್ಯಕತೆ ಇಲ್ಲ. ಮೆಜಾರಿಟಿ ಕಾಲೇಜಸ್ ಎಲ್ಲ ಚೆನ್ನಾಗೇ ಇದ್ದಾವೆ. ಸೊ ಆದಷ್ಟು KCET ಮುಖಾಂತರನೇ ಇಂಜಿನಿಯರಿಂಗ್ ಸೀಟ್ ತಗೊಳೋದಕ್ಕೆ ಪ್ರಯತ್ನ ಮಾಡಿ. ಸೊ ಇದು ತುಂಬ ಇಂಪಾರ್ಟೆಂಟು. ತುಂಬ ಜನ ಏನು ಮಾಡ್ತಿದ್ದಾರೆ, ಆಲ್ರೆಡಿ ಪ್ಯಾನಿಕ್ ಆಗಿಬಿಟ್ಟಿರ್ತಾರೆ ಪೇರೆಂಟ್ಸು. ದಯವಿಟ್ಟು ನಿಮ್ಗೇನಾದರೂ ಅಂಥ ಕಳವಳ ಅಥವಾ ಪ್ಯಾನಿಕ್ ಆಗಿಬಿಟ್ಟಿದ್ರೆ ನಿಮ್ಗೇನಾದರೂ ನನ್ನ ಸಜೆಷನ್ಸು, ನಿಮ್ಗೇನಾದರೂ ಏನು ಡಿಸಿಷನ್ ತೊಗೊಳೋದಕ್ಕೆ ಕಷ್ಟ ಆಗ್ತಿದ್ರೆ, ಏನಾದರೂ ನನ್ನ ಅವಶ್ಯಕತೆ ಇದ್ದರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಾನು ನಿಮಗೆ ಏನು ಸಜೆಷನ್ಸ್ ಬೇಕೋ ಖಂಡಿತ ಕೊಡ್ತೀನಿ. ಸೊ ತುಂಬ ಜನ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ತುಂಬ ಜನಕ್ಕೆ ಸಜೆಷನ್ನು, ತುಂಬ ಜನ ಚಾಯ್ಸ್ 4 ತೊಗೊಂಡಿದ್ದಾರೆ, ಅವರೆಲ್ಲ ಲೀಸ್ಟ್ ಪ್ರಿಪ್ರೇಷನ್ಗೆ ನನ್ನ ಸಜೆಷನ್ ಕೇಳ್ತಿದ್ದಾರೆ. ಸೊ ತುಂಬ ಜನಕ್ಕೆ ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ಸಜೆಷನ್ಸು ಹೆಲ್ಪ್ ಮಾಡ್ತಿದ್ದೀನಿ. ಸೊ ಆಲ್ರೆಡಿ ನಾನು ಹೇಳಿದಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ, ಸೊ ತುಂಬ ಜನಕ್ಕೆ ನಾನು ಫ್ರೀಯಾಗಿ ಗೈಡೆನ್ಸ್ ಮಾಡಿದ್ದೆ. ಬಟ್ ಈಗ ಲಾಸ್ಟ್ ರೌಂಡ್ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟು, ನಾವು ಸ್ವಲ್ಪ ತುಂಬ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕಾಗುತ್ತೆ. ಆದ್ದರಿಂದ ಪೇಯ್ಡ್ ಕೌನ್ಸಿಲಿಂಗ್ನ ಖಂಡಿತ ಮಾಡ್ತಿದ್ದೀನಿ. ಆದಷ್ಟು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಪೇಯ್ಡಾಗಿ ನಿಮಗೆ ನೀಟಾಗಿ ಕಾಲೇಜು ಪ್ರಿಫರೆನ್ಸ್ನ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಆದಷ್ಟು ನಾನು ಇಂಜಿನಿಯರಿಂಗ್ ರಿಲೇಟೆಡೇ ಮಾಹಿತಿ ಹೆಚ್ಚಾಗಿ ನನಗೆ ನಾಲೆಜ್ ಇರೋದ್ರಿಂದ, ಸೊ ಇಂಜಿನಿಯರಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ BSc ನರ್ಸಿಂಗು ಅಥವಾ ಬೇರೆ ಕೋರ್ಸಸ್ ಬಗ್ಗೆ ನಾನು ಖಂಡಿತ ಮಾಹಿತಿ ಕೇಳೋದಕ್ಕೆ ಹೋಗಬೇಡಿ. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟು, ತುಂಬ ಜನ ಸ್ಟೂಡೆಂಟ್ಸು ನೀಟು ಆಸ್ಪಿರೆಂಟ್ಸ್ ಆಗಿರ್ತೀರಿ. ಈಗ ಇಂಜಿನಿಯರಿಂಗ್ ಸಿಕ್ಕಿದೆ, ಸೊ ನಾವು ಎಕ್ಸಿಟ್ ಆಗಬೇಕಾ ಮತ್ತೆ ಅಥವಾ ಇಲ್ಲ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾ ಅಂತ. ಆಲ್ರೆಡಿ ಸೊ ಪ್ರಸನ್ನ ಸರ್ ಏನು ಹೇಳಿದ್ದಾರೆ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ, ಸೊ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ಖಂಡಿತ ಅಡ್ಮಿಟ್ ಆಗಿಬಿಟ್ಟು ಸೊ ನೆಕ್ಸ್ಟ್ ನಿಮಗೆ ರೌಂಡ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ, ನಿಮಗೆ ಅಪ್ಗ್ರೇಡೇಷನ್ಗೆ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ಒಂದು ಪ್ರಾಪರಾಗಿ ಕ್ಲಾರಿಟಿ ಇಲ್ಲ ಅಂದರೆ ಸ್ವಲ್ಪ ಇನ್ನು KEA ಜೊತೆ ಅಥವಾ ಇನ್ನೂ ಯಾರಾದರೂ ನೀಟ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿರೋದ್ರ ಹತ್ರ ಕಾಂಟ್ಯಾಕ್ಟ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಆದಷ್ಟು ಪ್ರಾಪರಾಗಿ ಡಿಸಿಷನ್ ತೊಗೊಳ್ಳಿ. ನನಗೆ ಏನೇ ಮೋರ್ ಇನ್ಫಾರ್ಮೇಷನ್ ಬೇಕಾದರೂ ಇಂಜಿನಿಯರಿಂಗ್ ರಿಲೇಟೆಡು ನನ್ನ ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ನಾನು ಖಂಡಿತ ನಿಮಗೆ ಪ್ರಾಪರಾಗಿ ಗೈಡ್ ಮಾಡ್ತೀನಿ. ಸೊ ಅವರೇನೋ ಹೇಳಿದ್ರು ಇವರೇನೋ ಹೇಳಿದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ಯಾವುದೇ 5,000 ರೂಪಾಯಿ ಪೆನಾಲ್ಟಿ ಪೇ ಮಾಡೋದಕ್ಕೆ ಯಾವುದೇ ರೀತಿ KEಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಆನ್ಲೈನಲ್ಲಿ ಅವರು ಅವಕಾಶ ಕೊಡ್ತಾರೆ. ಬಿಫೋರ್ ಆಪ್ಷನ್ ಎಂಟ್ರಿ ರೌಂಡ್ 3ಗೆ ಮುಂಚೆ ನಿಮಗೆ ಅವಕಾಶ ಕೊಡ್ತಾರೆ. ಮತ್ತೆ ಎಂಟ್ರಿ ಆಗೋದಕ್ಕೆ ಆರಾಮಾಗಿ 5,000 ಪೇ ಮಾಡಿ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಐ ಥಿಂಕ್ ಮೆಜಾರಿಟಿ ಡೌಟ್ಸು ಬೆಳಗ್ಗೆಯಿಂದ ಇದೇ ಥರದ ಡೌಟ್ಸ್ನೆಲ್ಲ ತುಂಬ ಜನ ಕೇಳಿದರು. ಈ ವಿಡಿಯೋ ನೀವು ಫುಲ್ ನೋಡಿದರೆ ಐ ಥಿಂಕ್ ನಿಮ್ಮೆಲ್ಲ ಡೌಟ್ಸು ಕ್ಲಾರಿಫೈ ಆಗಿರುತ್ತೆ. ಐ ಥಿಂಕ್ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್